ಸಾರಾ ಮಹೇಶ್ ಮತ್ತು ಮಂಜೇಗೌಡರು, ಅಭಿಷೇಕು, ಪ್ರಕಾಶು, ದ್ವಾರ್ಕಿಯವ್ರು ಮಾಡ್ತಾ ಇರೋದು. ಇದು ಯಾವುದೇ ಪಕ್ಷದ ಗೋಷ್ಠಿ ಅಲ್ಲ, ತಮಗೆಲ್ಲರಿಗೂ ಗೊತ್ತಿರಲಿ. ಎರಡು ವಿಚಾರಗಳನ್ನು ಇಟ್ಕೊಂಡು ಇಲ್ಲಿ ತಮ್ಮ ಮುಂದೆ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಒಂದು, ಏನು SIR ಮೈಸೂರು ಜಿಲ್ಲೆನಲ್ಲೂ ಕೂಡ ನಡೀತಾ ಇದೆ. ಜಿಲ್ಲಾ ಚುನಾವಣಾಧಿಕಾರಿಗಳ ನೇತೃತ್ವದಲ್ಲಿ ಕೆಲವು ನೌಕರರು ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಿನ್ನೆ ಕೃಷ್ಣರಾಜನಗರದಲ್ಲಿ ಜಿಲ್ಲಾಧಿಕಾರಿಗಳ ಗಮನಕ್ಕೂ ತಂದಿದ್ದೇವೆ, ಅಲ್ಲಿ ತಹಸೀಲ್ದಾರರವರ ಗಮನಕ್ಕೂ ಕೂಡ ತಂದಿದ್ದೇವೆ. ಎರಡು ಕಡೆ ಮೂರು ವಾರ್ಡಲ್ಲಿ ನಮ್ಮ ಗಮನಕ್ಕೆ ಬಂದಿರತಕ್ಕಂಥದ್ದು. ಏನು ಈ SIRನ ಮಾಡ್ತಾ ಇರ್ತಕ್ಕಂಥ ನೌಕರರು ಅರಿವಿದೆಯೋ ಅರಿವಿಲ್ವೋ ಗೊತ್ತಿಲ್ಲ, ಫಾರಮ್ಗಳನ್ನ ಸಾಮಾನ್ಯ ಕಾರ್ಯಕರ್ತರ ಕೈಲಿ ಕೊಟ್ಬಿಟ್ಟವ್ರು. 50 ರೂಪಾಯಿ ಒಂದು ಫಿಲಪ್ ಮಾಡಿ ಕೊಟ್ಟರೆ ಯಾರ ಕೈಲೂ ಕೂಡ ಕೊಡೋ ಹಾಗಿಲ್ಲ. ಅವರೇ ಜವಾಬ್ದಾರಿಯುತವಾಗಿ ಫಿಲಪ್ ಮಾಡಬೇಕು, ಅಥವಾ ಪಾಪ ಅವ್ರಿಗೆ ಗೊತ್ತಿರಲ್ಲ, ಬೇರೆಯವ್ರನ್ನ ಕೇಳಿ ಮಾಡಬೇಕು. ನಿನ್ನೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಈಗಾಗಲೇ ತಂದಿದೆ. ಕೂಡಲೇ ನಾನು ಕೂಡ ಮಾತನಾಡಿದ್ದೇನೆ. ಒಂದೇ ಕಡೆ ಅವ್ರ ಮನೆಗಳಿಗೆ ಹೋಗದೆ ಚೌಲ್ಟ್ರಿಗಳಲ್ಲಿ, ಸಮುದಾಯ ಭವನಗಳಲ್ಲಿ ಫಿಲಪ್ ಮಾಡುವಂಥದ್ದು ಆಗ್ತಾಯಿದೆ. ಅದಕ್ಕಿಂತ ಯಾವೊಬ್ಬ ಸರ್ಕಾರಿ ನೌಕರ ಮಾಡಬೇಕೋ ಆ ಕೆಲಸವನ್ನು ಒಬ್ಬರ ಅಪ್ಲಿಕೇಶನ್ನ ತುಂಬಲಿಕ್ಕೆ 50 ರೂಪಾಯಿ ಕೊಟ್ಬಿಡೋದು. ಪಾಪ ಅವ್ರು ನಿಂತು ಎಲ್ಲನೂ ಅಪ್ಡೇಟ್ ಮಾಡಿದ್ರೆ ಏನು ಈ SIR ಅಂಥೇಳಿ ಚುನಾವಣಾ ಆಯೋಗ ಮಾಡಿದೆ, ಅದು ಊರ್ಜಿತ ಆಗುತ್ತಾ? ಕೂಡಲೇ ಇದ್ರ ಬಗ್ಗೆ ಎಚ್ಚೆತ್ತುಕೊಂಡು ಸರಿಪಡಿಸುವಂಥ ಕೆಲಸ ಆಗಬೇಕು. ನಾವು ಕೂಡ ಈಗ ಇದಾದ ನಂತರ, ಪರಿಷ್ಕರಣೆ ಆದ ನಂತರ ಮತದಾರರ ಪಟ್ಟಿ ಬರುತ್ತೆ. ಅದು ಎರಡೆರಡು ಕಡೆ ಇದ್ದರೆ, ಅಥವಾ ಸತ್ತಿರ್ತಕ್ಕಂಥವ್ರನ್ನ ಮತ್ತೆ ಫಿಲಪ್ ಮಾಡಿ ಕೊಡುವಂಥದ್ದಾದರೆ, ಅಥವಾ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಯಾರೋ ಭರ್ತಿ ಮಾಡುವಂಥದ್ದಾದರೆ ಇದು ಸರಿಯಾದಂಥ ಕ್ರಮ ಅಲ್ಲ. ಕೂಡಲೇ ಜಿಲ್ಲೆಯಲ್ಲಿ ಇದ್ರ ಬಗ್ಗೆ ಜಿಲ್ಲಾ ಚುನಾವಣಾಧಿಕಾರಿಗಳು ಕ್ರಮವನ್ನು ತೆಗೆದುಕೋಬೇಕು.
ನೆನ್ನೆ ರೈಟಿಂಗಲ್ಲೇ ಕಂಪ್ಲೇಂಟ್ ಕೊಡಬೇಕು ಅಂತ ಮಾಡಿದ್ವಿ. ಆಮೇಲೆ ಅವ್ರು ಯಾರು ನೌಕರರಿದ್ದರು ಅವ್ರ ಗೋಳಾಟ ನೋಡೋಕ್ಕಾಗದೆ ಮತ್ತೆ ಈ ರೀತಿ ಆಗಬಾರ್ದು ಅಂಥೇಳಿ ತಹಶೀಲ್ದಾರ್ ಅವ್ರ ಕಡೆಯಿಂದ ಕೃಷ್ಣರಾಜನಗರದಲ್ಲಿ ಎಚ್ಚರಿಕೆಯನ್ನು ಕೊಡಿಸಿ ತಿದ್ಕೊಳ್ಳುವಂಥ ಕೆಲಸವನ್ನು ಮಾಡಿ ಅಂತೇಳಿ ಹೇಳಿದ್ದೇವೆ. ಇದು ಒಂದು. ಯಾರು ಕೆಲಸ ಮಾಡಬೇಕು BLO ಅವ್ರು ದುಡ್ಡು ಕೊಟ್ಬಿಟ್ಟು ಅವ್ರ ಕೈಲಿ ಮಾಡಿಸೋದು. ಯಾವ ಕಾರ್ಯಕರ್ತ ಸಿಗ್ತಾರೆ ಅವ್ರ ಕೈಲಿ, ಪಕ್ಷ ಯಾವ್ದಾರು ಆಗಿರಲಿ, ನಾನೇನು ಪಕ್ಷದ ಹೇಳಕ್ಕೆ ಹೋಗಲ್ಲ, ಯಾರೇ ಕೈಲೂ ಮಾಡಬಾರ್ದು. BLOಗಳೇ ಮಾಡ್ತಾರೆ. KR ಟೌನಲ್ಲಿ ಸಿಗಾಕೊಂಡು ಕೊನೆಗೆ ತಹಶೀಲ್ದಾರ್ ಕರೆದು ಮಾತಾಡಿದ ಮೇಲೆ ಹತ್ಕೊಂಡು ಮತ್ತೆ ರಿಪೀಟ್ ಮಾಡಲ್ಲ ಅಂತ ಹೇಳಿದ್ದಾರೆ. BLOಗಳು ಯಾರು ಅಪ್ಲಿಕೇಶನ್ ಫಿಲಪ್ ಮಾಡ್ತಾರೆ ಅವ್ರಿಗೆ 50 ರೂಪಾಯಿ ಕೊಡೋದು. ಸ್ವಂತ ದುಡ್ಡು ಇಲ್ಲ ಪಾಪ, ಸ್ವಂತ ದುಡ್ಡು ಕೊಡ್ತಾರೆ. ಕೆಲಸ ಮಾಡೋಕ್ಕಾಗದೆ, ಗೊತ್ತಾಗದೆ, ಅದ್ರ ಬಗ್ಗೆ ಅರಿವಿಲ್ಲದೆ ಸೋಂಬೇರಿತ. ಕೆಲವರು ಮಾಡ್ತಾರೆ, ಇನ್ನು ಕೆಲವ್ರಿಗೆ 1100 ಓಟ್ ಹುಡುಕ್ಬೇಕು. 1118 ಓಟೇನೋ ಇದೆ ಆ ಬೂತಲ್ಲಿ. ಈ ಥರ ಆಗ್ತಾಯಿದೆ. ಹಾಂ, ಪಕ್ಷದ ಕಾರ್ಯಕರ್ತರಿರ್ತಾರೆ, ಅದನ್ನು ಏನು ಓಟ್ ಹಾಕೋರು ಇಂಥವ್ರಿಗೆ ಹಾಕ್ತಾರೆ ಅಂತೇನಲ್ಲ. ಆದರೆ ಯಾರ ಕೈಲೂ ಕೊಡಬಾರ್ದು. ಇದು ನಮ್ಮ ಕೈಲೂ ಕೂಡ BLOಗಳ ಹತ್ರನೇ ಇರಬೇಕದು. ಅದು ಸರ್ಕಾರಿ ಆಸ್ತಿ, ಸಾರ್ವಜನಿಕರ ಕೈಗೆ ಹೋಗುವಂಥ ಅಲ್ಲ. ಇದು ಆಗ್ತಾಯಿದೆ. ಇದು ಜಿಲ್ಲಾಧಿಕಾರಿಗಳ ಗಮನಕ್ಕೂ ಬಂದಿದೆ, ತಹಶೀಲ್ದಾರ್ ಅವ್ರ ಗಮನಕ್ಕೂ ಬಂದಿದೆ, ಕೃಷ್ಣರಾಜನಗರದ ಚೀಫ್ ಆಫೀಸರ್ ಗಮನಕ್ಕೂ ಬಂದಿದೆ. ನೆನ್ನೆ ಎಲ್ಲ ಸ್ವಲ್ಪ ಅವರು ಬಂದು ಯಾರು ರಿಕ್ವೆಸ್ಟ್ ಮಾಡಿದ್ದಾರೆ, ಮತ್ತೆ ರಿಪೀಟ್ ಆಗಬಾರ್ದು ಅಂತ ಹೇಳಿದ್ದೀವಿ. ಇದು ನಮ್ಮ ಕಣ್ಣಿಗೆ ಕಂಡಿರೋದು. ಇದು ಇಡೀ ಜಿಲ್ಲೆನಲ್ಲಿ ಎಲ್ಲೆಲ್ಲಿ ಆಗ್ತಾ ಇದೆ ಅಂತ ಗೊತ್ತಿಲ್ಲ. ಪಾಪ ಒಂದು ಎಚ್ಚರಿಕೆ ಕೊಟ್ಟಿದ್ದೀವಿ. ಯಾಕೆಂದರೆ ಚುನಾವಣೆ, ಇಂಥ ವಿಚಾರಗಳಲ್ಲಿ ಇಮ್ಮಿಡಿಯೇಟಾಗಿ ಸಸ್ಪೆಂಡ್ ಆಗ್ಬಿಡ್ತಾರೆ. ಗೊತ್ತಿದ್ದು ಮಾಡಿದ್ದಾರೆ, ಗೊತ್ತಿಲ್ಲದೆ ಮಾಡಿದ್ದಾರೆ, ತಿದ್ಕೊಳ್ಳೋಕ್ಕೊಂದು ಅವಕಾಶ ಇದೆ. ರಿಪೀಟ್ ಆದರೆ ಹೆಸರು ಹೇಳ್ತೀವಿ. ಹಾಂ, ಅದನ್ನೇ ತಾನೇ ಮ್ಯಾಪಿಂಗ್ ಅಂತ ಹೇಳೋದು. ಮನೆಗಳು ಹುಡ್ಕೋದೇ ಅವ್ರ ಜವಾಬ್ದಾರಿ ಅಲ್ವಾ? ಅದು ಸಾಧ್ಯನಾ? ರೂಲ್ ಹಂಗಿಲ್ವಲ್ಲ, ಅದು ಮಾಡೋಕ್ಕೆ ಅವಕಾಶ ಇಲ್ವಲ್ಲ. ವ್ಯವಸ್ಥೆ ಹಂಗೇನಾರು ಇದ್ರೆ ಸರ್ಕಾರದಲ್ಲಿ ಆಗಬೇಕು, ಚುನಾವಣಾ ಆಯೋಗದಲ್ಲಿ ಆಗಬೇಕು. BLOಗಳು 1 and 2 ಏನು ಮಾಡಬೇಕಂದ್ರೆ ಅವ್ರ ಮನೆಗೆ ಹೋಗಬೇಕು, ಖುದ್ದಾಗಿ ಅವ್ರನ್ನೇ ಭೇಟಿ ಮಾಡಬೇಕು, ಅವ್ರ ಕೈಲೇ ಸೈನ್ ಹಾಕ್ಸ್ಬೇಕು. ಇಲ್ಲಾಂದರೆ ಮನೆಯ ಹಿರಿಯ ಸದಸ್ಯನ ಕೈಲಿ ಸೈನ್ ಹಾಕ್ಸ್ಬೇಕು. ಫಾರಮ್ಗಳನ್ನು ಯಾರ ಕೈಲೂ ಕೊಡೋ ಹಾಗಿಲ್ಲ. ಅದಕ್ಕೆ ಅವಕಾಶ ಇಲ್ವಲ್ಲ. ಏನೇ ಕಾರಣ ಇರ್ಬೋದು, ಅಥವಾ ಓಡಾಡೋಕ್ಕಾಗದೇ ಇರ್ಬೋದು, ಅಥವಾ ಬಿಸಿಲಿರ್ಬೋದು, ಅಥವಾ ಆರೋಗ್ಯ ಸರಿ ಇಲ್ಲದೆ ಇರ್ಬೋದು, ಏನಾದರೂ ಆಗಿರ್ಬೋದು. ಬಟ್ ಅದಕ್ಕೆ ಆಗ ನಿಷ್ಪಕ್ಷಪಾತವಾಗಿ ಆಗಬೇಕಲ್ಲ. KR ಟೌನಲ್ಲಿ ಇಲ್ಲ, ಆ ಥರ ಏನಿಲ್ಲ. ಅದು ಕೆಲಸಗಳನ್ನು ಕಟ್ಟುನಿಟ್ಟಾಗಿ ಆಗುವಂಥದ್ದು ಆಗ್ತಾ ಇಲ್ಲ. ಕೆಲವ್ರು ಮಾಡ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.